ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಆರ್ ಪುರದಲ್ಲಿ ಜನರ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲವೇ ಇಲ್ಲ. ಜೀವ ತೆಗೆಯುವುದಕ್ಕೆ ಕಾದು ಕುಳಿತಿದೆ ರಾಜಕೀಯ ನಾಯಕನ ಕಟ್ಔಟ್. ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಮುರಿದು ಬಿದ್ದ ಕಟ್ಔಟ್. ಬೆಂಗಳೂರಿನ ಕೆಆರ್ ಪುರದಲ್ಲಿ ಜನರ ಪ್ರಾಣಕ್ಕೆ ಯಾರು ಗ್ಯಾರಂಟಿ ಕೊಡೋದಿಲ್ಲ. ಯಾಕಂದ್ರೆ ಜೀವ ತೆಗೆಯೋದಕ್ಕೆ ಅಂತಲೇ ರಾಜಕೀಯ ನಾಯಕನ ಕಟ್ಔಟ್ ಕಾಯ್ಕೊಂಡು ಕೂತಿದೆ. ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಮುರಿದು ಬಿದ್ದ ಕಟ್ಔಟ್. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ಅವರ ಕಟ್ಔಟ್ ಅದು. ಹಲವು ದಿನ ಕಳೆದ್ರು ಕಟ್ಔಟ್ ತೆರವುಗೊಳಿಸದ ಜಿಬಿಎ ಮಳೆಗೆ ಮುರಿದು ವಿದ್ಯುತ್ ತಂತಿ ಮೇಲೆ ಕಟ್ಔಟ್ ಬಿದ್ದಿದೆ. ಬಹಳಷ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಹೆಸರು ಚೇಂಜ್ ಮಾಡಿಕೊಂಡ ನಂತರದಲ್ಲಿ ಬೆಂಗಳೂರಿನ ಭವಿಷ್ಯವೇ ಚೇಂಜ್ ಆಗಿಬಿಡುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಆಗ್ಲಿಲ್ಲ. ವಿಶ್ ಮಾಡೋದಕ್ಕೆ ಬ್ಯಾನರ್ಗಳನ್ನ ಹಾಕೋಂಗಿಲ್ಲ, ಕಟ್ಔಟ್ಗಳನ್ನ ನಿಲ್ಸೋ ಆಗಿಲ್ಲ, ಫೈನ್ ಹಾಕ್ತಿವಿ, ಸಾವಿರಾರು ಮಾತುಗಳಾಡಿದ್ರು. ಬಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈಗೇನು ಮಳೆಗಾಲ ಶುರುವಾಗ್ತಾ ಇದೆ. ಒಂದ್ ಸ್ವಲ್ಪ ಗಾಳಿ ಬೀಸಿದ್ರು ಸಾಕು ಮರದ ಕೊಂಬೆ ಎಲ್ಲವೂ ಮುರಿದೋಗತ್ತೆ. ಕಟ್ಔಟ್ ಇರತ್ತಾ ಅಂತ ಅಲ್ಲಿ ಓಡಾಡ್ತಿದ್ದಂತ ಜನರ ಪ್ರಾಣಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ? ಕಟ್ಔಟ್ ಬಿದ್ದೋಯ್ತು, ಹಾಗಾಗಿ ಅವರು ಅಲ್ಲೇ ಸಾವನ್ನಪ್ಪಿದ್ರು, ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತಾಗಿ ಯಾರು ಕೂಡ ಪ್ರಾಣಕ್ಕೆ ಲೆಕ್ಕವನ್ನ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಜಕೀಯ ನಾಯಕನ ಕಟ್ಔಟ್ ನಿಂದ ಅಲ್ಲಿ ಅವಘಡ ಸಂಭವಿಸಿರುವುದು. ಒಂದಷ್ಟು ಕಾಲ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು.